ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಗಿಲ್ಲಿಯವರ ಈ ಬೆಳವಣಿಗೆಯ ಬಗ್ಗೆ ಗಿಲ್ಲಿಯವರ ಫ್ರೆಂಡ್ಸುಗಳಿಗೆ ಅಸಮಾಧಾನ ಇದೆ ಅನ್ನೋದು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ಗಿಲ್ಲಿಯವರ ಜೊತೆ ವರ್ಕ್ ಮಾಡಿದಂಥ ಏನು ಕಾಮಿಡಿ ಕಿಲಾಡಿಗಳಿರ್ಬೋದು, ಕೆಲವಷ್ಟು ಶೋಗಳಲ್ಲಿರುವವರಿಗೆ ಗಿಲ್ಲಿ ಮೇಲೇ ಸ್ವಲ್ಪ ಹೊಟ್ಟೆ ಕಿಚ್ಚು ಬಂದಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಗಿಲ್ಲಿಯನ್ನ ಅವರು ಕಾಮಿಡಿಯಾಗಿ ನೋಡ್ತಾ ಇದ್ರು, ಕಾಮಿಡಿ ಮ್ಯಾನ್ ಆಗಿ ನೋಡ್ತಾ ಇದ್ರು. ಗಿಲ್ಲಿ ಅಂದರೆ ಇವನೇನು ಅನ್ನೋ ರೀತಿ ನೋಡ್ತಾ ಇದ್ರು. ಯಾವಾಗ ಗಿಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ವಿನ್ ಆದರು, ಅದೇ ರೀತಿ ಅವರಿಗೆ ವಿನ್ನಿಂಗ್ ಮನಿ ಸಿಕ್ತು, ಅವರಿಗೆ ಕಾರ್ ಸಿಕ್ತು, ಮತ್ತು ಜನಗಳ ಪ್ರೀತಿ ಅಂದರೆ ಕರ್ನಾಟಕ ಜನತೆಯ ಪ್ರೀತಿ ಸಿಕ್ತು, ಒಂದು ಸ್ಟಾರ್ಡಮ್ ಬಂತು. ಪ್ರತಿ ಶೋಗೂ ಕೂಡ ಗಿಲ್ಲಿ ಸ್ಪೆಷಲ್ ಗೆಸ್ಟ್ ಆಗಿ ಹೋಗ್ತಿದ್ದಾಗ, ಪ್ರತಿ ಒಂದು ಕಾರ್ಯಕ್ರಮಗಳಿಗೆ ಸ್ಪೆಷಲ್ ಗೆಸ್ಟ್ ಆಗಿ ಹೋಗ್ತಿದ್ದಾಗ ಅವನಿಗೆ ಸಿಕ್ಕುವಂತಹ ರೆಮ್ಯುನರೇಷನು ತುಂಬಾ ಜಾಸ್ತಿ ಇತ್ತು. ಆಮೇಲೆ ಅವನಿಗೆ ಸಿಕ್ತಿದ್ದಂತಹ ಒಂದು ಏನೋ ಸ್ಪೆಷಾಲಿಟಿ ಇತ್ತಲ್ಲ, ಅವನನ್ನ ಬೋನ್ಸರ್ ಜೊತೆ ಕರ್ಕೊಂಡು ಹೋಗೋದಿರ್ಬೋದು, ಅವನಿಗೊಂದು ಸ್ಪೆಷಲ್ ಆಗಿ ಒಂದು ಮರ್ಯಾದೆ ಸಿಗ್ತಾ ಇತ್ತಲ್ವ. ಎಲ್ಲ ಕಾರ್ಯಕ್ರಮಗಳಲ್ಲಿ ಅದು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ ಒಂದು ಸ್ಪೆಷಲ್ ಮರ್ಯಾದೆ ಅದು ಗಿಲ್ಲಿಗೆ ಸಿಗ್ತಾ ಇದೆ. ಅದನ್ನು ನೋಡಿರುವಂತಹ ಎಷ್ಟೋ ಗಿಲ್ಲಿ ಜೊತೆಗೆ ವರ್ಕ್ ಮಾಡಿದಂಥವ್ರು ಕಾಮಿಡಿ ಕಿಲಾಡಿಗಳಿರ್ಬೋದು, ಅದೇ ರೀತಿ ತುಂಬ ಶೋಗಳಲ್ಲಿ ಗಿಲ್ಲಿ ಜೊತೆ ವರ್ಕ್ ಮಾಡಿದಂಥವ್ರಿಗೆ ತುಂಬಾ ಒಂದು ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಗಿಲ್ಲಿ ಬಗ್ಗೆ. ಹಾಗಾಗಿನೇ ಗಿಲ್ಲಿ ನಿಜವಾಗ್ಲೂ ಕೂಡ ಗಿಲ್ಲಿ ಅವ್ನ ಗೋಲ್ ನೋಡ್ಕೊಂತ ಮುಂದೆ ಹೋಗ್ತಾ ಇದ್ದಾನೆ. ನಿಮಗೆ ಎಷ್ಟು ಜನಕ್ಕೆ ಹೆಂಗೆ ಅನಿಸುತ್ತೋ ಏನೋ ಗೊತ್ತಿಲ್ಲ. ನಮ್ಮ ಜೊತೆ ಇರೋರೊಬ್ರು ಬೆಳೀತಾ ಇದ್ದಾರೆ ಅಂದರೆ ಅವ್ರನ್ನ ನೋಡಿ ಸೂಪರಾಗಿ ಬೆಳೀತಾ ಇದ್ದಾರಪ್ಪ, ಒಳ್ಳೇದಾಗಲಿ ಅನ್ಬೇಕು, ಬಟ್ ಹೊಟ್ಟೆ ಕಿಚ್ಚು ಪಡಬಾರ್ದು. ಬಟ್ ಗಿಲ್ಲಿ ವಿಷಯದಲ್ಲಿ ನಿಜವಾಗ್ಲೂ ಕೂಡ ಗಿಲ್ಲಿಯ ಸಕ್ಸಸ್ಸನ್ನ ತುಂಬ ಜನಕ್ಕೆ ಜೀರ್ಣ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಯಾಕೆಂತಂದರೆ ಗಿಲ್ಲಿ ತುಂಬ ಕಮ್ಮಿ ಸಮಯದಲ್ಲಿ ಒಂದು ಸ್ಟಾರ್ಡಮ್ನ ಕ್ರಿಯೇಟ್ ಮಾಡ್ಕೊಂಡ ಒಂದು ಹೀರೋ ಮಟ್ಟಕ್ಕೆ ಹೋದ. ಅದು ನಿಜವಾಗ್ಲೂ ಕೆಲವರಿಗೆ ಅದು ಡೈಜೆಸ್ಟೇ ಆಗ್ತಾಯಿಲ್ಲ. ಬಟ್ ನಾನು ಹೇಳೋದೇನು ಗೊತ್ತಾ, ಅದೆಲ್ಲ ಒಬ್ಬೊಬ್ಬರಿಗೆ ಸಿಕ್ಕೋ ಅಂಥದ್ದು, ಅದು ಎಲ್ಲರಿಗೂ ಸಿಕ್ಕಲ್ಲ. ಎಲ್ಲರೂ ಯಶ್ ಆಗೋಕ್ಕಾಗಲ್ಲ, ಎಲ್ಲರೂ ದರ್ಶನ್ ಆಗೋಕ್ಕಾಗಲ್ಲ, ಎಲ್ಲರೂ ಸುದೀಪ್ ಸರ್ ಆಗೋಕ್ಕಾಗಲ್ಲ. ಅದು ಯಾರೋ ಒಬ್ಬರಿಗೆ ಅಲ್ಲಕ್ಕೂ ಆಪರ್ಚುನಿಟಿ ಸಿಗೋದು. ಅದು ಗಿಲ್ಲಿ ನಟನಿಗೆ ಸಿಕ್ಕಿದೆ, ಹೀರೋ ಆಗಿದ್ದಾನೆ, ಆಯಿತಾ, ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ, ಆಲ್ ದ ಬೆಸ್ಟ್ ಹೇಳೋಣ. ಅದ್ರ ಜೊತೆಗೆ ಗಿಲ್ಲಿಗೆ ನಿಜವಾಗ್ಲೂ ಕೂಡ ಆ ಹೀರೋ ಆಯಿತಾ ಅವನ ಒಂದು ಆಸೆ ನಿಜವಾಗ್ಲೂ ನೆರವೇರ್ತಿದೆ ಅಂತಲೇ ಹೇಳ್ಬೋದು. ಆ ಗಿಲ್ಲಿಯ ಲುಕ್ಕು, ಕದರು, ಗಾಂಧಿನಗರದಲ್ಲಿ ಒಬ್ಬ ಹೀರೋ ಆಗಿ ಆಯಿತಾ ನಿಂತ್ಕೊಂಡಿದ್ದ ತಾಕತ್ತಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ಲು. ಅದರ ಒಟ್ಟಿಗೆ ತುಂಬ ಜನ ಆಯಿತಾ ಗಿಲ್ಲಿ ಕಾವ್ಯ ಫ್ರೆಂಡ್ಶಿಪ್ ಬಗ್ಗೆನೂ ಮಾತಾಡ್ತಾರೆ. ಸರಿಯಾ, ಇದೆಲ್ಲ ಎಲ್ಲಿ, ಇದು ನೆಕ್ಸ್ಟ್ ಸೀಸನ್ ಬರೋದ್ರೊಳಗೆ ಇದು ಹೋಗುತ್ತೆ, ಹಾಗೆ ಹೀಗೆ ಅಂತ ನಾನು ಎಲ್ಲರಿಗೂ ಒಂದೇ ಹೇಳೋದು ಆಯಿತಾ. ಜೆನ್ಯೂನ್ ಫ್ರೆಂಡ್ಶಿಪ್ಪು, ಜೆನ್ಯೂನ್ ಬಾಂಡ್ಸ್ ಏನಿದ್ದಾವೆ ಅವು ನೆವರ್ ಎಂಡ್ ಆಗಲ್ಲ. ಅವಕ್ಕೆ ನಿಜವಾಗ್ಲೂ ಕೂಡ ಒಬ್ರಿಗೊಬ್ಬರು ಟ್ರಸ್ಟ್ ಮಾಡುವ ಗುಣ, ಒಬ್ರನ್ನೊಬ್ರು ನಂಬಿಕೆ ಇಟ್ಕೊಳ್ಳೋ ಗುಣ ಇದೆಯಲ್ಲ ಇಬ್ಬರಿಗೂ, ಅದು ಗಿಲ್ಲಿಗಾಗಲಿ ಕಾವ್ಯಗಾಗಲಿ ನಿಜವಾಗ್ಲೂ ಕೂಡ ಅದು ಎಕ್ಸ್ಟ್ರಾರ್ಡಿನರಿ. ಅದು ಅವರಿಬ್ಬರ ಬಾಂಡಿಂಗನ್ನು ಬ್ರೇಕ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಅದಲ್ಲದೆ ಅದು ಒಂದು ಫ್ರೆಂಡ್ಶಿಪ್ ನಿಜವಾಗ್ಲೂ ಅವ್ರ ಮಧ್ಯ ಅವರು ಏನೇ ಒಂದಿದ್ರೂ ಆ ಜೆನ್ಯೂನಿಟಿ ಇದೆಯಲ್ವ ಅವರಿಬ್ಬರ ಮಧ್ಯ, ಅದು ಇನ್ನೂ ತುಂಬ ದೂರ ಕರ್ಕೊಂಡು ಹೋಗುತ್ತೆ ಅವರಿಬ್ಬರೂ. ಗಿಲ್ಲಿ ಮತ್ತು ಕಾವ್ಯ ಅವರಿಬ್ಬರು ಕೂಡ ಅವ್ರದ್ದು ಏನಿದೆ ಪಾತ್ ಏನಿದೆ, ಅವ್ರ ದಾರಿ ಏನಿದೆ, ನಿಜವಾಗ್ಲೂ ತುಂಬ ಸಕ್ಸಸ್ಫುಲ್ ಆಗಿರುತ್ತೆ ಅಂತ ಗೊತ್ತಾಗ್ತಾ ಇದೆ. ಅದಲ್ಲದೆ ತುಂಬ ಜನ ಏನು GK ಫ್ಯಾನ್ಸ್ ಏನಿದ್ದಾರೆ, ಗಿಲ್ಲಿ ಕಾವ್ಯ ಫ್ಯಾನ್ಸ್ ಏನಿದ್ದಾರೆ, ಅವರು ನಿಜವಾಗ್ಲೂ ಕೂಡ ಇವರಿಬ್ಬರ ಸಕ್ಸಸ್ಸನ್ನು ಬಯಸ್ತಾ ಇದ್ದಾರೆ. ಇವರು ಚೆನ್ನಾಗಾಗಬೇಕು, ಇವ್ರಿಗೆ ಒಳ್ಳೆ ಪ್ರಾಜೆಕ್ಟ್ ಸಿಗಬೇಕು, ಇವರಿಬ್ಬರು ಒಂದೇ ಮೂವಿಲಿ ವರ್ಕ್ ಮಾಡಬೇಕು, ಇವರಿಬ್ಬರಿಗೂ ಒಂದೇ ಪ್ರಾಜೆಕ್ಟ್ ಸಿಗಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಗಿಲ್ಲಿ ಕಾವ್ಯ ಒಂದೇ ಪ್ರಾಜೆಕ್ಟಲ್ಲಿ ಮಾಡೋದ್ರೆ ನನಗಂತೂ ಖುಷಿ. ಅದರ ಒಟ್ಟಿಗೆ ನಾನು ಒಂದು 2-3 ವಿಷಯಗಳನ್ನ ನಿಮಗೆ ಹೇಳ್ಬಿಡ್ತೀನಿ. ಗಿಲ್ಲಿ ಮತ್ತು ಕಾವ್ಯ ವಿಷಯಕ್ಕೆ ಬಂದರೆ, ಇವರ ಫ್ಯಾಮಿಲಿಗಳು ಕೂಡ ಗಿಲ್ಲಿ ಕಂಡ್ರೆ ನಮ್ಮ ಕಾವ್ಯ ಅವರ ಫ್ಯಾಮಿಲಿಗೆ ತುಂಬಾ ಇಷ್ಟ, ತುಂಬಾ ಗೌರವ ಇದೆ. ಅವ್ರ ಅಪ್ಪ ಅಮ್ಮಗಾಗಿರ್ಬೋದು, ಅವ್ರ ಬ್ರದರಿಗಾಗ್ಬೋದು, ಗಿಲ್ಲಿ ಕಂಡ್ರೆ ತುಂಬಾ ರೆಸ್ಪೆಕ್ಟ್ ಇದೆ. ನಮ್ಮ ಮಗಳನ್ನ ಗಿಲ್ಲಿ ಜೊತೆ ಯಾವುದೇ ಪ್ರೋಗ್ರಾಮಿಗೆ ಕಳಿಸಿದ್ರು ಕೂಡ ತುಂಬಾ ಸೆಕ್ಯೂರಾಗಿ ಕರ್ಕೊಂಬರ್ತಾನೆ ಅನ್ನೋ ಒಂದು ಭರವಸೆ, ನಂಬಿಕೆ ಕಾವ್ಯ ಅವರ ಫ್ಯಾಮಿಲಿಗೆ ಗಿಲ್ಲಿ ಮೇಲಿದೆ. ಅದೇ ರೀತಿ ಗಿಲ್ಲಿ ಅವರ ಫ್ಯಾಮಿಲಿಯಲ್ಲೂ ಕೂಡ ಕಾವ್ಯ ಬಗ್ಗೆ ಒಂದು ಗುಡ್ ಒಪಿನಿಯನ್ ಇದೆ, ಒಂದು ಗುಡ್ ಆಯ್ತಾ ಕಾವ್ಯನ ಬಗ್ಗೆ ಒಂದು ಇಂಪ್ರೆಷನ್ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಎರಡೂ ಕುಟುಂಬಗಳು ಕೂಡ ಚೆನ್ನಾಗೇ ಇದೆ, ಒಳ್ಳೆ ಫ್ರೆಂಡ್ಶಿಪ್ಪಲ್ಲಿದ್ದಾರೆ, ಒಳ್ಳೆ ಚೆನ್ನಾಗಿದೆ. ಇದನ್ನು ನೋಡಿ ಹುಡ್ಕೊಳ್ತಾ ಇರಿ. ಕೆಲವೊಬ್ಬರು ನೆಗೆಟಿವ್ ಆಗು ಕಮೆಂಟ್ ಆಗ್ತಾ ಇದ್ದಿರ್ತಾರೆ, ನೆಗೆಟಿವ್ ಆಗಿ ಹೇಳ್ತಾ ಇರ್ತೀರ. ನಾನು ಎಲ್ಲರಿಗೂ ಒಂದೇ ಹೇಳೋದೇನು ಗೊತ್ತಾ, ಯಾವುದು ನಮ್ಮ ಕಣ್ಮುಂದೆ ಇದೆ ಅದನ್ನು ನಂಬಬೇಕು.
ಯಾವುದು ನಮ್ಮ ಕಣ್ಣು ಮುಂದೆ ಇಲ್ಲ ಅದನ್ನು ಬಿಟ್ಬಿಡ್ಬೇಕು. ನಮ್ಮ ಕಣ್ಣು ಮುಂದೆ ಇರೋದನ್ನು ನಂಬಬೇಕು. ಈಗ ಕಾವ್ಯ ಮತ್ತು ಗಿಲ್ಲಿಯ ವಿಷಯ ನಮ್ಮ ಕಣ್ಣು ಮುಂದೆ ಬರ್ತಾ ಇದೆ. ಪ್ರತಿ ಸರಿಯೂ ಕೂಡ ಅವರು ಪ್ರತಿ ಪ್ರೋಗ್ರಾಮಿಗೆ ಹೋಗೋದಕ್ಕೂ ನಮ್ಮ ಕಣ್ಣು ಮುಂದೆ ಬರ್ತಾ ಇದೆ. ಹಾಗಾಗಿ ಆ ವಿಷಯದ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ಆಗ್ಬೋದು, ಯೂಟ್ಯೂಬಲ್ಲಿ ಆಗ್ಬೋದು ವಿಡಿಯೋಸ್ ಬರ್ತಾ ಇದ್ದಾವೆ ಅಂತಂದರೆ ಅವರಿಬ್ಬರು ಒಟ್ಟಿಗೆ ಇರತ್ತಿಗೆ ಬರ್ತಾ ಇರೋದು, ಸುಮ್ಮನೆ ಬರ್ತಾ ಇಲ್ವಲ್ಲ. ನನಗೆ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.